ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಇವತ್ತು ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ಸ್ ಇವೆಂಟ್ ನ ಆರ್ಗನೈಸ್ ಮಾಡಿದೆ. ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಆಯುಷ್ ಟಿ ವಿ ಓಪನ್ ಆಗಿ ನನಗೆ ತಿಳಿದಂಗೆ ಸುಮಾರು 6-7 ವರ್ಷ ಆಗಿರ್ಬೋದು. ಆ ಟಿ ವಿ ಸಂಸ್ಥೆ ಬಂದಾಗಿಂದ ನಿಜಕ್ಕೂ ಈ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಅದ್ರ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಅದನ್ನು ಕವರೇಜ್ ಮಾಡ್ತಿದ್ದಾರೆ. ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಅಥವಾ ಆಯುರ್ವೇದಿಕ್ ಇರ್ಬೋದು, ಅದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಜನಗಳಿಗೆ ಟಿ ವಿ ಮೂಲಕ ಕೊಡೋದ್ರಿಂದ ಈ ಆಯುಷ್ ಟಿ ವಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ಆಯುಷ್ ಟಿವಿ ವೀಕ್ಷಕರಿಗೆ ಏನಾದ್ರು ಹೇಳೋಕೆ ಇಷ್ಟಪಟ್ರೆ ಏನ್ ಹೇಳ್ತೀರಾ ಸರ್? ಇಲ್ಲ, ಇಂಥ ಕಾರ್ಯಕ್ರಮಗಳು ಬಂದಾಗ ನಾನು ಹೇಳೋದು ಜನಗಳು ಹೆಚ್ಚಾಗಿ ಇದನ್ನು ತಿಳಿದಾಗ ಈಗಿನ ಪರಿಸ್ಥಿತಿನಲ್ಲಿ ಆರೋಗ್ಯ ಭಾಳ ಇಂಪಾರ್ಟೆಂಟು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರೋದು ಈಗಿನ ಪರಿಸ್ಥಿತಿಯಲ್ಲಿ ಜನಗಳು ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ಇಂಥ ಆಯುಷ್ ಟಿ ವಿ ಇಂಥ ಕಾರ್ಯಕ್ರಮ ಕೊಟ್ಟಾಗ ಇದನ್ನು ನೋಡಿದಾಗ ಅವ್ರಿಗೆ ಇದರಲ್ಲಿ ನಾವು ಏನು ಹಂಚ್ಕೋಬೋದು, ನಮ್ಮ ಆರೋಗ್ಯದ ಬಗ್ಗೆ ಯಾವ ಥರ ನಾವು ತೊಗೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾರೆ. ಅದ್ರ ಬಗ್ಗೆ ಅಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಎಲ್ಲಿ ಸಿಗತ್ತೆ ಅನ್ನೋದು ಅವ್ರಿಗೊಂದು ಮಾಹಿತಿ ಸಿಗತ್ತೆ. ಈ ಥರ ಕಾರ್ಯಕ್ರಮ ಆಯುಷ್ ಟಿ ವಿ ಚೆನ್ನಾಗಿ ಮಾಡ್ಕೊಂಬರ್ತಾ ಇದೆ. ಅವರು ಕೂಡ ಧನ್ಯವಾದಗಳು. ನೀವು ನಮ್ಮನ್ನು ಈ ಕಾರ್ಯಕ್ರಮ ಕರೆದಿರೋದು ಕೂಡ ನಾನು ನಮ್ಮ ಮಂಡಳಿ ಪರವಾಗಿ ಪಟ್ಟಾಭಿರಾಮ ನಿಮಗೂ ಧನ್ಯವಾದ ಹೇಳ್ತಾ ಇದ್ದೀನಿ.